everyone. Sixth sem BCom syllabus Income Tax 2 for the assessment year 2020-21. Chapter 5 Set off and carry forward of losses and assessment of individuals. Presented by Dr. Pramila KS. Actually, this is a combination of two chapters, that is set off and carry forward of losses and assessment of individuals. In the previous videos, we understood the meaning of a set off and carry forward of losses, and now in this video let us try to understand the meaning of assessment of individuals. Meaning: an individual is a natural person individual is a natural person or human being who may be male, female, minor, child, or a lunatic who is liable to pay tax under Income Tax Act. Set off carry forward of losses ಮತ್ತೆ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅನ್ನೋದು ಅದು ಎರಡು ಡಿಫ್ರೆಂಟ್ ಅಂದ್ರೆ ರಿಲೇಟೆಡ್ ಟು ಇನ್ಕಮ್ ಟ್ಯಾಕ್ಸ್ ಓನ್ಲಿ, ಬಟ್ ಇದನ್ನ ಎರಡು ಚಾಪ್ಟರ್ ಆಗೂ ಮಾಡಬಹುದು. ನಾವು ಇದು ಲಾಸ್ಟ್ ಪ್ರಿವಿಯಸ್ ವಿಡಿಯೋಸ್ ಅಲ್ಲಿ ಸೆಟ್ ಆಫ್ ಮತ್ತೆ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಬಗ್ಗೆ ತಿಳ್ಕೊಂಡು, ಇವತ್ತು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅಂತಂದ್ರೆ ಏನು ಅಂತ ನೋಡೋಣ. ಇಂಡಿವಿಜುವಲ್ ಅಂತ ಯಾರಿಗೆ ಹೇಳ್ತೀವಿ ಅಂತಂದ್ರೆ, ಇಂಡಿವಿಜುವಲ್ ಇಸ್ ಅ ನ್ಯಾಚುರಲ್ ಪರ್ಸನ್ ಆರ್ ಹ್ಯೂಮನ್ ಬೀಯಿಂಗ್ who may be male, female, minor, major, child, lunatic, who is liable to pay tax to the Income Tax Act. Okay. ಯಾರು ಇನ್ಕಮ್ ಟ್ಯಾಕ್ಸ್ ಆಕ್ಟ್ಗೆ ಟ್ಯಾಕ್ಸ್ ಪೇ ಮಾಡಬೇಕಾಗಿದೆಯೋ ಅಂತವರು, ಅಂತ ಇಂಡಿವಿಜುವಲ್ಸ್, ಅಂತ ಹ್ಯೂಮನ್ ಬೀಯಿಂಗ್ಸ್ ಅನ್ನ, ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಅವರು ಮೈನರ್ ಇರ್ಬೋದು, ಮೇಜರ್ ಇರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು, ಅಂತವ್ರನ್ನ ನಾವಿಲ್ಲಿ ಇಂಡಿವಿಜುವಲ್ಸ್ ಅಂತ ಹೇಳ್ತೇವೆ. ಓಕೆ. ನೆಕ್ಸ್ಟ್, ಈ ಚಾಪ್ಟರ್ಗೆ ನಮಗೆ ಬೇಕಾಗಿರುವಂತ ಮೀನಿಂಗ್ಸ್ ಯಾವ್ದು ಇಂಪಾರ್ಟೆಂಟ್ ವರ್ಡ್ಸ್ ಮೀನಿಂಗ್ ಯಾವ್ದು ಅಂತಂದ್ರೆ GTI. ಈಗಾಗಲೇ ನೀವು ಡಿಡಕ್ಷನ್ ಚಾಪ್ಟರ್ ಅಲ್ಲೂ ನೋಡಿದಿರಾ, ಫಸ್ಟ್ ಚಾಪ್ಟರ್ ಇಂದ ನೋಡ್ತಾ ಇದ್ದೀರಾ. GTI ಅಂತ ಹೇಳಿದ್ರೆ ಗ್ರಾಸ್ ಟೋಟಲ್ ಇನ್ಕಮ್, ಅಂದ್ರೆ ದ ಅಗ್ರಿಗೇಟ್ ಆಫ್ ದಿ ಇನ್ಕಮ್ ಕಂಪ್ಯೂಟೆಡ್ ಅಂಡರ್ ವ್ಯಾರಿಯಸ್ ಹೆಡ್ಸ್ ಅಥವಾ ಅಂಡರ್ 5 heads of income tax according to the provisions of the income tax before making any deduction under section 80C to 80U. Alva. So GTI is taxable income from salary plus taxable income from house property plus profits and gains from business or profession, add income from capital gains, add income from other source. So aggregate of all the 5 heads is called as GTI. ಅಥವಾ ಇನ್ನೊಂದು ತರ ಹೇಳ್ಬೋದು ಅಂತಂದ್ರೆ, gross total income is the total of all the income before giving deduction from 80C to 80U. 80C ಇಂದ 80U ಕೊಡೋ ಡಿಡಕ್ಷನ್ ಕೊಡಕ್ ಮುಂಚೆ ಇರುವಂತ ಗ್ರಾಸ್ ಟೋಟಲ್ ಇನ್ಕಮ್, ಅದು ಮುಂಚೆ ಇರುವುದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ ಇವಾ. ಸೊ ಇದೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಡೆಫಿನೇಷನ್ ಈ ಚಾಪ್ಟರ್ ಬರುತ್ತೆ. ಸೊ ಇದು ಗೊತ್ತಿದೆ, ಬಟ್ ಅಗೇನ್ GTI ಅಂದ್ರೆ ಏನು, ಟೋಟಲ್ ಇನ್ಕಮ್ ಅಂದ್ರೆ ಏನು ಅಂತ ಇನ್ನೊಂದ್ಸತಿ ಹೇಳ್ಬಿಡ್ತಾನೆ. ಟೋಟಲ್ ಇನ್ಕಮ್ ಅಕಾರ್ಡಿಂಗ್ ಟು ಸೆಕ್ಷನ್ 5, total income of an assessee is gross total income after making deduction from 80C to 80U. ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ 80C ಇಂದ 80U ಕಳ್ಕೊಂಡ್ಬಿಟ್ರೆ ಡಿಡಕ್ಷನ್ಸ್ ಅನ್ನ, ಬರುವಂತ ಟೋಟಲ್ ನ ಬ್ಯಾಲೆನ್ಸ್ ಅಮೌಂಟ್ ಅನ್ನ ವಿ ಕಾಲ್ ಇಟ್ ಆಸ್ ಟೋಟಲ್ ಇನ್ಕಮ್ ಅಲ್ವಾ. ಸೊ ಅಂಡರ್ ಸೆಕ್ಷನ್ 5, ಡಿಫರೆಂಟ್ ಇನ್ಕಮ್ಸ್ ಆಫ್ ಅನ್ ಅಸೆಸ್ಸಿ ಆರ್ ಇನ್ಕ್ಲೂಡೆಡ್ ಇನ್ ಹಿಸ್ ಟೋಟಲ್ ಇನ್ಕಮ್ ಆನ್ ದ ಬೇಸಿಸ್ ಆಫ್ ಹಿಸ್ ರೆಸಿಡೆನ್ಷಿಯಲ್ ಸ್ಟೇಟಸ್. It will be determined after making deductions under section 80C to 80U from gross total income. So total income ಅಂತಂದ್ರೆ GTI minus deductions under section 80C to 80U. Okay. So ಇದು ನಿಮಗೆ GTI ಮತ್ತೆ TI ತುಂಬಾ ಚೆನ್ನಾಗಿ ಗೊತ್ತಿದೆ. Anyhow, now let us go to the provisions. ಕೆಲವೊಂದು ಸ್ಟೆಪ್ಸ್ ಇದೆ ಹೆಂಗ್ ಮಾಡೋದು, in brief, ತುಂಬಾ ಡೀಟೇಲ್ ಆಗಿ ಹೋಗಿಲ್ಲ. So step 1, compute the income of an individual under 5 heads of the income of the basis of residential status. ಅವನ್ ರೆಸಿಡೆಂಟಾ, ನಾಟ್ ಆರ್ಡಿನರಿ ರೆಸಿಡೆಂಟಾ, ನಾನ್ ರೆಸಿಡೆಂಟಾ ಅನ್ನೋದ್ರ ಮೇಲೆ ಯಾವ್ದೆಲ್ಲ ಟ್ಯಾಕ್ಸ್ ಮಾಡ್ತೀವಿ ಮಾಡ್ಕೊಂಡು 5 heads ಇಂದ ಯಾವ್ದೆಲ್ಲ ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ದಟ್ ಇಸ್ ದ ಫಸ್ಟ್ ಸ್ಟೆಪ್.
ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇನ್ಕಮ್ ಆಫ್ ಎನಿ ಅದರ್ ಪರ್ಸನ್ ಇಫ್ ಇನ್ಕ್ಲೂಡಬಲ್ under section 60 to 64 will be included under respective heads. ಈ ಇಂಡಿವಿಜುವಲ್ಸ್ ಅಲ್ದೆ ಎನಿ ಅದರ್ ಪರ್ಸನ್ ಲೈಕ್ ಆರ್ಟಿಫಿಷಿಯಲ್ ಪರ್ಸನ್ ಬೇರೆ ಯಾವ್ದಾದ್ರು ಇದ್ರೆ ಅದ್ರಲ್ಲಿ 60 to 64 ಅಲ್ಲಿ ಇನ್ಕ್ಲೂಡಬಲ್ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡು ಇನ್ಕ್ಲೂಡಬಲ್ ಆದ್ರೆ ಇದೇ ತರನೇ 5 ಹೆಡ್ಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ನೆಕ್ಸ್ಟ್ set off of losses is if permissible will set off of the losses if permissible while aggregating the income under 5 heads of income. 5 heads of income aggregate ಮಾಡಕ್ ಮುಂಚೆ ಏನಾದ್ರು ಸೆಟ್ ಆಫ್ ಇದ್ರೆ ಆ ಸೆಟ್ ಆಫ್ ಅನ್ನ ಮಾಡ್ಕೊಂಬಿಡಿ. ಇವಾಗ ಹೌಸ್ ಪ್ರಾಪರ್ಟಿನಲ್ಲಿ ಯಾವುದೋ ಒಂದು ಲಾಸ್ ಇತ್ತು, ಅದನ್ನ ಸೆಟ್ ಆಫ್ ಮಾಡಬೇಕು. ಬಿಸ್ನೆಸ್ ಅಲ್ಲಿ ಲಾಸ್ ಬಂತು, ಬೇರೆ ಬಿಸ್ನೆಸ್ ಇಂದ ಸೆಟ್ ಆಫ್ ಮಾಡ್ಕೋಬೇಕು, ಅಥವಾ ಬೇರೆ ಹೆಡ್ಸ್ ಇಂದ ಸೆಟ್ ಆಫ್ ಅದನ್ನೆಲ್ಲ ಮುಗಿಸ್ಕೊಡಿ ಆಯ್ತಾ, ಥರ್ಡ್ ಸ್ಟೆಪ್ ಅಲ್ಲಿ. ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಅಂಡ್ ಸೆಟ್ ಆಫ್ ಆಫ್ ಲಾಸಸ್ ಆಫ್ ಪಾಸ್ಟ್ ಇಯರ್ಸ್ ಇಫ್ ಪರ್ಮಿಸಬಲ್ ಫ್ರಮ್ ಸಚ್ ಇನ್ಕಮ್. ಇದು ಇಫ್ ಪರ್ಮಿಸಬಲ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಲಾಸ್ಟ್ ವಿಡಿಯೋನಲ್ಲಿ ನೋಡಿದಿರಾ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಅದು ಫುಲ್ಫಿಲ್ ಮಾಡಿದ್ರೆ ಮಾತ್ರ ಕ್ಯಾರಿ ಫಾರ್ವರ್ಡ್ ಲಾಸಸ್ ಅನ್ನ ಕಳಿತೀವಿ, ಇಲ್ಲಾಂದ್ರೆ ಇಲ್ಲ. ಈವನ್ ಸೆಟ್ ಆಫ್ ಲಾಸಸ್ಗೂ ಅಷ್ಟೇ ರೂಲ್ಸ್ ಇದೆ ಅಲ್ವಾ. ಸೊ ಅದೇ ತರ ಸೆಟ್ ಆಫ್ ಲಾಸಸ್ ಅನ್ನ ಕಳ್ಕೊಂಡಾದ್ಮೇಲೆ ಕ್ಯಾರಿ ಫಾರ್ವರ್ಡ್ ಲಾಸಸ್ ಅನ್ನ ನೋಡಿ, ಅದು ಯಾವ್ದಾದ್ರು ಕಳಿಯಕ್ ಚಾನ್ಸಸ್ ಇದೆಯಾ ಅದನ್ನ ಕಳ್ಕೊಳ್ಳಿ. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಅಲ್ಲಿ ದ ಇನ್ಕಮ್ ಕಂಪ್ಯೂಟೆಡ್ ಅಂಡರ್ ಸ್ಟೆಪ್ 1 to 4 is known as GTI, from which deduction under section 80C to 80U will be allowed. ಓಕೆ, ಎಲ್ಲಾ ಹೆಡ್ಸ್ ಅಲ್ಲೂ ಈ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಎಲ್ಲ ಕಳೆದಾದ್ಮೇಲೆ ಬರೋದಂತ ಇದನ್ನ ಎಲ್ಲಾನು ಟೋಟಲ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ GTI ಬಂದ್ಬಿಡುತ್ತೆ. ಆ GTI ಇಂದ 80C ಇಂದ 80U ವರೆಗೆ ಡಿಡಕ್ಷನ್ಸ್ ಅನ್ನ ಅಲೋ ಮಾಡಿ. However, no deduction under these sections will be allowed from short-term capital gain covered under section 111A, any long-term capital gain and winnings of lotteries, etc., though these incomes are part of GTI. GTI ಎಲ್ಲ ಟೋಟಲ್ ಮಾಡ್ಕೊಂಡ್ರು ಕೆಲವೊಂದನ್ನ ತಗೊಳಲ್ಲ. ಯಾವ್ದು ಶಾರ್ಟ್ ಟರ್ಮ್ ವಿಚ್ ಇಸ್ ಕವರ್ಡ್ ಅಂಡರ್ 111A ನಲ್ಲಿ, ಮತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತೆ ಕ್ಯಾಶುಯಲ್ ಇನ್ಕಮ್, ಇದು ಯಾವ್ದನ್ನು ತಗೊಳ್ದೆ ಮಿಕ್ಕಿದನ್ನ ಮಾತ್ರ GTI ತಗೊಂಡಿರ್ತೀವಿ. ಆಮೇಲೆ ಇದನ್ನೆಲ್ಲ ಕಳ್ಕೊಂಡ್ಮೇಲೆ ಮತ್ತೆ ಆಡ್ ಮಾಡ್ಕೊಡ್ತೀವಿ. ಪ್ರಾಬ್ಲಮ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಜಸ್ಟ್ ಬ್ರೀಫ್ ಆಗಿ ಸ್ಟೆಪ್ಸ್ ಅನ್ನ ಹೇಳ್ತಾ ಇದೀನಿ, ಹೆಂಗ್ ಮಾಡ್ಬೇಕು ನಾನು. ಓಕೆ, ಪ್ರಾಬ್ಲಮ್ ಮಾಡ್ಬೇಕಂದ್ರೆ ಪ್ರಾಕ್ಟಿಕಲ್ ಆಗಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ಡೂ ದ ಪ್ರಾಬ್ಲಮ್. ನೆಕ್ಸ್ಟ್ ಸಿ ಲುಕ್ ಅಟ್ ದಿಸ್ ಇಸ್ ದ ಪ್ರೊಫಾರ್ಮಾ ಆಫ್ ಕಂಪ್ಯೂಟಿಂಗ್ ಟೋಟಲ್ ಇನ್ಕಮ್, computation of total income and tax liability. Proforma is there. We'll write down the ಮಾಮೂಲಿ ಇದನ್ನೆಲ್ಲ ಬರ್ಕೊಳ್ಳೋದಲ್ಲ. Labeling is assessee status and previous year and assessment year we'll write. Then coming to the proforma, see look at here, all the 5 heads is given in the beginning. First one is taxable income from salary, section 15 to section 17. ಸೆಕ್ಷನ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಜಸ್ಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಹಾಕಿ ಸಾಕು, ಅಮೌಂಟ್ ಹಾಕೋತೀವಿ. ಅದಾದ್ಮೇಲೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅದಾದ್ಮೇಲೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಪ್ರೊಫೆಷನ್, ನೆಕ್ಸ್ಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಎಕ್ಸ್ಕ್ಲೂಡಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ STT ಅಥವಾ 111E. ಓಕೆ, ಅದನ್ನ ತೆಗೆದುಬಿಟ್ಟು ಮಿಕ್ಕಿದ ಹಾಕೋತೀವಿ. ನೆಕ್ಸ್ಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಕ್ಸ್ಕ್ಲೂಡಿಂಗ್ ಕ್ಯಾಶುಯಲ್ ಇನ್ಕಮ್, ಕ್ಯಾಶುಯಲ್ ಇನ್ಕಮ್ ಬಿಟ್ಟು ಮಿಕ್ಕಿದೆಲ್ಲ ಹಾಕೋತೀವಿ. ಇದೆಲ್ಲ ಟೋಟಲ್ ಮಾಡಿದಾಗ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತೀವಿ. ಯಾಕಂದ್ರೆ ಇನ್ನ ಇದಕ್ಕೆ ಸೇರಿಸೋದಿದೆ ನೋಡಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಶುಯಲ್ ಇನ್ಕಮ್ ಎಲ್ಲ ಸೇರಿಸ್ಬೇಕಲ್ವಾ. ಸೊ ಹಂಗಾಗಿ ಇದನ್ನ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ ಈ ಟೋಟಲ್ ಅನ್ನ. ಇದರಿಂದ ಏನ್ ಮಾಡ್ತೀವಿ, ಡಿಡಕ್ಷನ್ಸ್ ಫ್ರಮ್ 80C ಇಂದ 80U ವರೆಗೆ ಕೊಟ್ಬಿಡ್ತೀವಿ. 80U ವರೆಗೆ ಕಳ್ಕೊಂಡ್ಮೇಲೆ ಬರೋದು ನಮ್ಗೆ ಅದರ್ ಟೋಟಲ್ ಇನ್ಕಮ್. ಇದನ್ನ ಟೋಟಲ್ ಇನ್ಕಮ್ ಅನ್ನಲ್ಲ, ಇನ್ನು ಆಡ್ ಮಾಡೋದಿದೆ ಅಲ್ವಾ, ಅದಕ್ಕೆ ಅದರ್ ಟೋಟಲ್ ಇನ್ಕಮ್ ಅಂತ ಹಾಕೋತೀವಿ. ಇವಾಗ ಆಡ್ ಮಾಡೋದು ಯಾವುದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ,
ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲ್ಯಾಬಲ್ ಫಾರ್ STT. STT ಅಂತಂದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಇಲ್ಲಿ ಬರ್ತಿದೆ ನೋಡಿ. ನೆಕ್ಸ್ಟ್ ಕ್ಯಾಶುವಲ್ ಇನ್ಕಮ್, ಆಮೇಲೆ ಡೀಮ್ಡ್ ಇನ್ಕಮ್ಸ್, ಇದು ಯಾವ್ದಿದ್ರು ಇದನ್ನೆಲ್ಲ ಇಲ್ಲಿ ಆಡ್ ಮಾಡ್ಕೊಂಡ್ಬಿಟ್ಟು ಟೋಟಲ್ ಮಾಡಿದಾಗ ಬರೋದು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್, ಅಥವಾ ವಿ ಕಾಲ್ ಇಟ್ ಆಸ್ ನೆಟ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್. Okay, so this is the proforma for calculating total income. Next, let us see the proforma for calculating tax liability. Tax liability ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಫಸ್ಟ್ ಏನ್ ಮಾಡ್ತೀವಿ, ಈ ಫ್ಲಾಟ್ ರೇಟ್ ಅಲ್ಲಿ ಅಂದ್ರೆ ಸ್ಲ್ಯಾಬ್ ಅಲ್ಲಿ ತಗೊಳಲ್ವಲ್ಲ, ಅದಕ್ಕೆಲ್ಲ ಟ್ಯಾಕ್ಸ್ ಹಾಕೋಬಿಡ್ತೀವಿ. ಯಾವ್ದ್ಯಾವ್ದು? ಕ್ಯಾಶುವಲ್ ಇನ್ಕಮ್, ಇದಕ್ಕೂ ಅಷ್ಟೇ ಯಾವುದೇ ಡಿಡಕ್ಷನ್ ಕೊಡುವಂಗಿಲ್ಲ, ಸ್ಲ್ಯಾಬ್ ಬರಲ್ಲ. ಸೊ ಇದೇನ್ ಮಾಡ್ತೀವಿ, 30% ಫ್ಲಾಟ್ ರೇಟ್ ಅಲ್ಲಿ ತಗೊಂತೀವಿ. ಅದನ್ನ ಹಾಗೆ 30% ಕ್ಯಾಶುವಲ್ ಇನ್ಕಮ್ ಏನಾದ್ರು ಇದ್ರೆ 30% ಹಾಕೋತೀವಿ. ನೆಕ್ಸ್ಟ್, ಟ್ಯಾಕ್ಸ್ ಆನ್ ಅನ್ಎಕ್ಸ್ಪ್ಲೈನ್ಡ್ ಕ್ಯಾಶ್ ಕ್ರೆಡಿಟ್, ಅನ್ಎಕ್ಸ್ಪ್ಲೈನ್ಡ್ ಕ್ಯಾಶ್ ಕ್ರೆಡಿಟ್, ಇನ್ವೆಸ್ಟ್ಮೆಂಟ್, ಮನಿ ಎಕ್ಸ್ಪೆಂಡಿಚರ್ ಅಟ್ 30%. ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಹೇಳಿದೆ, ಅನ್ಎಕ್ಸ್ಪ್ಲೈನ್ಡ್ ಮನಿ, ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರ್, ಅನ್ಎಕ್ಸ್ಪ್ಲೈನ್ಡ್ ಇನ್ವೆಸ್ಟ್ಮೆಂಟ್ ಈ ತರ ಎಲ್ಲ ಇರುತ್ತೆ ಕ್ಯಾಶ್ ಕ್ರೆಡಿಟ್ ಅಂತ. ಸೊ ಆ ತರ ಏನಾದ್ರು ಇತ್ತು ಅಂದ್ರೆ ಅದಕ್ಕೂ ಅಷ್ಟೇ ಫ್ಲಾಟ್ ರೇಟ್ ಅಲ್ಲಿ 30% ಹಾಕ್ಬಿಡ್ತೀವಿ, ಸ್ಲ್ಯಾಬ್ ತಗೊಳಲ್ಲ. ನೆಕ್ಸ್ಟ್, ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ 20% ಟ್ಯಾಕ್ಸ್ ರೇಟ್, ಅದನ್ನ ತಗೋತೀವಿ. ಅದಾದ್ಮೇಲೆ ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಲಿಸ್ಟೆಡ್ ಇಕ್ವಿಟಿ ಶೇರ್ಸ್ ಅಟ್ 15%, ಅದಕ್ಕೆ ತಗೋತೀವಿ. ನೆಕ್ಸ್ಟ್, ಟ್ಯಾಕ್ಸ್ ಆನ್ ಅದರ್ ಟ್ಯಾಕ್ಸಬಲ್ ಇನ್ಕಮ್, ಈ ಸ್ಲ್ಯಾಬ್ ಅಲ್ಲಿ ತಗೊಂಡಿರ್ತೀವಲ್ಲ ಮತ್ತೆ ಆ ಸ್ಲ್ಯಾಬ್ ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿರುವಂತದ್ದು ಅದೆಷ್ಟು ಟ್ಯಾಕ್ಸ್ ಬಂದಿದೆ ಅದನ್ನು ಬರ್ಕೋತೀವಿ. ಇದೆಲ್ಲ ಟೋಟಲ್ ಮಾಡಿದಾಗ ಟೋಟಲ್ ಟ್ಯಾಕ್ಸ್ ಬರುತ್ತೆ. ಈ ಟೋಟಲ್ ಟ್ಯಾಕ್ಸ್ ಬಂದಾಗ ಆ ಟೋಟಲ್ ಟ್ಯಾಕ್ಸ್ ಅಮೌಂಟ್ ನೋಡ್ಬೇಕು. ಅದು 87A ರಿಬೇಟ್ ಎಲಿಜಿಬಲ್, 5 lakh ಗಿಂತ ಒಳಗಡೆ ಇತ್ತು, 5 lakh ಅಥವಾ ಅದಕ್ಕಿಂತ ಕಡಿಮೆ ಅಂದ್ರೆ ರಿಬೇಟ್ ಅಂಡರ್ ಸೆಕ್ಷನ್ 87A ಬರುತ್ತೆ. ಇಲ್ಲ ಅದಕ್ಕಿಂತ ಜಾಸ್ತಿ ಇದ್ರೆ ಈ ರಿಬೇಟ್ ಸಿಗಲ್ಲ. ಓಕೆ, ಈ ಅಮೌಂಟ್ ಅನ್ನ ಟೋಟಲ್ ಟ್ಯಾಕ್ಸಬಲ್ ಅಮೌಂಟ್ ಅನ್ನ ನೋಡ್ತೀವಿ. ಸಿಕ್ಕಿದ್ರೆ ರಿಬೇಟ್ ಅಂಡರ್ ಸೆಕ್ಷನ್ 87A ಕೊಡ್ತೀವಿ. ಐದರ್ ಟ್ಯಾಕ್ಸ್ ಅಮೌಂಟ್ ಆರ್ 12,500 ವಿಚ್ ಎವರ್ ಇಸ್ ಲೆಸ್ ಅಂತ ಹೇಳ್ಬಿಟ್ಟು ಕಳ್ಕೊಂಡ್ಬಿಡ್ತೀವಿ. ಅದನ್ನ ಕಳ್ಕೊಂಡು ಮಿಕ್ಕಿ ಬಂದಿರೋದನ್ನ ಟೋಟಲ್ ಟ್ಯಾಕ್ಸ್ ಅದು, ಆಯ್ತಾ. ಟೋಟಲ್ ಟ್ಯಾಕ್ಸ್ ಅಲ್ಲಿ ನಾನು ನಿಮ್ಗೆ ಇದು ರಿಬೇಟ್ ಅಂಡರ್ ಸೆಕ್ಷನ್ 87A ತಗೋಬೇಕಂದ್ರೆ ಟೋಟಲ್ ಟ್ಯಾಕ್ಸಬಲ್ ಅಮೌಂಟ್ ಅಲ್ಲ, ಫಸ್ಟ್ ಇದ್ರಲ್ಲಿ ನೋಡ್ತೀರಾ ನೋಡಿ ಟೋಟಲ್ ಅಮೌಂಟ್ ಅಂತ ಬರುತ್ತಲ್ವಾ, ಅದ್ರನ್ನ ಕಂಪೇರ್ ಮಾಡ್ಬೇಕಾಗಿರೋದು. ಅದು 5 lakhs. ನೀವು ಯೂಶಲ್ ಆಗಿ ಏನ್ ಮಾಡ್ತೀರಾ ಅಂದ್ರೆ GTI ಯಾವ್ದ್ಯಾವ್ದೋ ತಗೊಂಡ್ಬಿಡ್ತೀರಾ. ಸೊ ಟೋಟಲ್ ಅಮೌಂಟ್ ಅಂತ ಆಮೇಲೆ ATC ಎಲ್ಲ ಕಳ್ಕೊಂಡ್ಮೇಲೆ ಬರುತ್ತೆ ನೋಡಿ, ಆ ಅಮೌಂಟ್ ನೋಡ್ಬೇಕು. 5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ರಿಬೇಟ್ ಅಂಡರ್ ಸೆಕ್ಷನ್ 87A ಸಿಗಲ್ಲ, ಇಲ್ಲಾಂದ್ರೆ ಸಿಗುತ್ತೆ. ನೆಕ್ಸ್ಟ್ ಬಂದಂತ ಅಮೌಂಟ್ ಅನ್ನ ಟೋಟಲ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಆ ರಿಬೇಟ್ ಏನಾದ್ರೂ ಸಿಕ್ಕಿದ್ರೆ ಕಳ್ಕೊಂಡು ಅದಕ್ಕೆ ಆಡ್ ಸರ್ಚಾರ್ಜ್ ಇಫ್ ಅಪ್ಲಿಕಬಲ್, ಅದು 50 ಲಕ್ಷದ ಮೇಲೆ ಹೋದ್ರೇನೆ ಸರ್ಚಾರ್ಜ್ ಇರೋದು, ಆಯ್ತಾ. ಅದು ಬಂದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಆಡ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್, ಅದೆಷ್ಟಿದ್ರು ತಗೋತೀವಿ. ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ 4% ಆಫ್ ದಿ ಟ್ಯಾಕ್ಸ್ ಅಮೌಂಟ್. ಈ ಟ್ಯಾಕ್ಸ್ ಅಮೌಂಟ್ ಎಷ್ಟು ಬಂದಿರುತ್ತೋ ಅದಕ್ಕೆ 4% ಆಡ್ ಮಾಡ್ಕೋಬೇಕು. ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂತ ಹೇಳಿ ಆಡ್ ಮಾಡ್ಕೊಂಡು ಟೋಟಲ್ ಆಗಿ ಬರೋದು ನಿಮ್ಮ ಗ್ರಾಸ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ. ಅಷ್ಟು ಟ್ಯಾಕ್ಸ್ ನೀವು ಕಟ್ಟಬೇಕಾಗಿರುವಂತದ್ದು, ಆಯ್ತಾ. ಇದಕ್ಕೆ ಇಂಟ್ರೆಸ್ಟ್ ಪಿನಾಲ್ಟಿನೋ ಏನಾದ್ರೂ ಇತ್ತು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ಅದನ್ನ ಆಡ್ ಮಾಡ್ಕೋತೀವಿ. ಆಡ್ ಇಂಟ್ರೆಸ್ಟ್ ಆರ್ ಪಿನಾಲ್ಟಿ ಆಡ್ ಮಾಡ್ಕೊಂಡು ಅದ್ರಲ್ಲಿಂದ ಏನಾದ್ರೂ ಇವಾಗ ಆಲ್ರೆಡಿ TDS ಆಗಿದೆ, ಕೆಲವೊಂದ್ಸತಿ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿರ್ತೀರಾ. ಓಕೆ, ಟ್ಯಾಕ್ಸ್ ಪೇಯ್ಡ್ ಆನ್ ಸೆಲ್ಫ್ ಅಸೆಸ್ಮೆಂಟ್, ಈ ತರದ್ ಏನಾದ್ರು ಆಲ್ರೆಡಿ ನೀವು ಪೇ ಮಾಡಿದ್ರೆ ಟ್ಯಾಕ್ಸ್ ಅನ್ನ ಈ ವರ್ಷಕ್ಕೆ ಅಂತ ಅದನ್ನ ಕಳ್ಕೊಂಡ್ಬಿಟ್ರೆ, ಇವಾಗ ಇಷ್ಟು ಮಾಡ್ಬೇಕಾಗಿತ್ತು ಅಂತ ಬಂತಲ್ವಾ, ಗ್ರಾಸ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿಗೆ ಆಡ್ ಪಿನಾಲಿಟಿ ಇಂಟ್ರೆಸ್ಟ್ ಎಲ್ಲ ಸೇರಿದ್ರೆ ಇಷ್ಟು ಕಟ್ಟಬೇಕು. ಇದ್ರಲ್ಲಿ ಇಷ್ಟು ಕಟ್ಟಿದೀನಿ ಅಂತಂದ್ರೆ ಅದನ್ನ ಕಳ್ಕೊಂಡ್ಬಿಟ್ಟು ಮಿಕ್ಕಿದನ್ನ ನೋಡ್ತೀವಿ, ಅವರೇ ನಮಗ್ ಕೊಡ್ಬೇಕಾ, ರಿಫಂಡಬಲ್ ಅಥವಾ ಟ್ಯಾಕ್ಸ್ ಪೇಯಬಲ್. ನಾವು ಕಟ್ಬೇಕಾದ್ರೆ ಟ್ಯಾಕ್ಸ್ ಪೇಯಬಲ್, ಇಲ್ಲ ನಾವೇ ಎಕ್ಸಸ್ ಆಗಿ ಕಟ್ಬಿಟ್ಟಿದೀವಿ, TDS ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದೀವಿ ಅಂತಂದ್ರೆ ಅವಾಗ ಅವರೇ ರಿಫಂಡ್ ಮಾಡ್ತಾರೆ. 100 rupees ಜಾಸ್ತಿ ಇತ್ತು ಅಂದ್ರೆ ಖಂಡಿತ ರಿಫಂಡಬಲ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಟ್ಯಾಕ್ಸ್ ಲಯಬಿಲಿಟಿ ಫಾರ್ಮೆಟ್. ನೆಕ್ಸ್ಟ್ ಇದರಿಂದ ಪ್ರಾಬ್ಲಮ್ಸ್ ನೋಡೋಣ. ಓಕೆ, ಥ್ಯಾಂಕ್ ಯು.